ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರು, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಂತೋಷ್. ಮೊದಲಿಗೆ ಹೆಡ್ಲೈನ್ಸ್. ನಗರದಲ್ಲಿ ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಭಾರೀ ಮಳೆ. ಮರ, ವಿದ್ಯುತ್ ಕಂಬ ನೆಲಕ್ಕುರುಳಿ ಸಂಚಾರಕ್ಕೆ ತೊಂದರೆ. ಮೇ 17ರಂದು ರಾಷ್ಟ್ರ ರಕ್ಷಣಾ ಸಮಿತಿಯಿಂದ ತಿರಂಗ ಯಾತ್ರೆ. ಸರ್ವರು ಭಾಗವಹಿಸಲು ಶಿವಬಸಪ್ಪ ಮಾಲಿಪಾಟೀಲ್ ಮನವಿ. ಹದಿನೆಂಟರಂದು ಭೋವಿ ವಡ್ಡರ ಸಂಘದ ಜಿಲ್ಲಾಧ್ಯಕ್ಷರ ಆಯ್ಕೆ ಪೂರ್ವಭಾವಿ ಸಭೆ. ಯುವ ಕಾಂಗ್ರೆಸ್ನಿಂದ ರಕ್ತದಾನ ಶಿಬಿರ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಜೆಸ್ಕಾಂ ಎದುರು ರೈತ ಸಂಘದಿಂದ ಪ್ರತಿಭಟನೆ. ಅಂಗನವಾಡಿ ಕಟ್ಟಡ ಕಾಮಗಾರಿ ಅಪೂರ್ಣವಿದ್ದರೂ ಬಿಲ್ ಎತ್ತುವಳಿ. ತನಿಖೆಗೆ ಗಣೇಶ್ ಆಗ್ರಹ. ವಾರ್ತೆಗಳ ವಿವರ. ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಬುಧವಾರ ರಾತ್ರಿ ಸುರಿದ ಬಿರುಗಾಳಿ, ಗುಡುಗು, ಸಿಡಿಲು ಸಹಿತ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ರಾಯಚೂರು ನಗರದ ವಿವಿಧೆಡೆ ವಿದ್ಯುತ್ ಕಂಬಗಳು, ಗಿಡ ಮರಗಳು ಉರುಳಿ ನಗರದಲ್ಲಿ ಸಂಚಾರ ದಟ್ಟಣೆ ಸೇರಿದಂತೆ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಯಿತು. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯ ಹಲವೆಡೆ ಅಕಾಲಿಕ ಮಳೆಯಾಗುತ್ತಿರುವ ಪರಿಣಾಮ ಕಟಾವು ಮಾಡಿಟ್ಟ ಭತ್ತಕ್ಕೆ ಹಾನಿ ಉಂಟಾಗಿ ರೈತರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಬುಧವಾರ ರಾತ್ರಿ ಸಿಡಿಲು, ಗುಡುಗು, ಬಿರುಗಾಳಿ ಸಹಿತ ಮಳೆಗೆ ಜನರು ನಲುಗಿ ಹೋದರು. ಮಂಗಳವಾರ ರಾತ್ರಿ ಸಿಂಧನೂರು, ಮಸ್ಕಿ, ಲಿಂಗಸುಗೂರ್ ಹಾಗೂ ಮಾನ್ವಿ ಸೇರಿದಂತೆ ಜಿಲ್ಲೆಯ ಹಲವು ಕಡೆಗಳಲ್ಲಿ ಸುರಿದ ಭಾರಿ ಮಳೆಗೆ ಸಾಕಷ್ಟು ಹಾನಿ ಉಂಟಾಗಿದ್ದರ ಬೆನ್ನಲ್ಲೇ ಬುಧವಾರ ಬಿರುಗಾಳಿ ಸಹಿತ ಮಳೆ ಸಾಕಷ್ಟು ತೊಂದರೆಯನ್ನುಂಟು ಮಾಡಿತು. ಬುಧವಾರ ಮಧ್ಯಾಹ್ನದವರೆಗೂ ಉತ್ತಮವಾಗಿದ್ದ ವಾತಾವರಣ ಸಂಜೆ 6 ಗಂಟೆ ವೇಳೆ ಮೋಡ ಕವಿದು ಏಕಾಏಕಿ ಬಿರುಗಾಳಿ ಸಹಿತ ಮಳೆ ಆರಂಭವಾಗಿ ನಗರದಲ್ಲಿ ವಿದ್ಯುತ್ ಟಿಸಿಗಳು, ಕಂಬಗಳು, ಗಿಡ ಮರ ನೆಲಕ್ಕುರುಳಿದವು. ಈ ಹಿನ್ನೆಲೆ ನಗರದಲ್ಲಿ ವಿದ್ಯುತ್ ಕಡಿತವಾಗಿ ಜನರಿಗೆ ತೊಂದರೆ ಎದುರಾಯಿತು. Guru. ಇದು ರಾಯಚೂರಿನಲ್ಲಿ ನಡೆದ ಘಟನೆ. ಗಾಡಿ ತೋರಿಸಿದ ಗಾಡಿ ಅಲ್ಲಿ ಒಳಗಡೆ ಕಾರು ಹೋಗಿದೆ, 2 ಬೈಕ್ ಹೋಗಿದೆ, ಅಲ್ಲಿಂದ ಒಂದು ಬಿದ್ದಿದೆ. ಎಲ್ಲರೂ ನೋಡಿ. ನಗರದಲ್ಲಿರುವ ಚರಂಡಿಗಳಲ್ಲಿ ಹೂಳು ತುಂಬಿರುವ ಹಿನ್ನೆಲೆಯಲ್ಲಿ ಬುಧವಾರ ಸಂಜೆ ಸುರಿದ ಮಳೆಗೆ ನೀರು ಚರಂಡಿಗಳಲ್ಲಿ ಹರಿಯದೆ ರಸ್ತೆಯ ಮೇಲೆಲ್ಲ ಹರಿದು ರಸ್ತೆಗಳು ಸಣ್ಣ ಕೆರೆಗಳಂತೆ ಮಾರ್ಪಟ್ಟವು. ಸ್ಟೇಷನ್ ರಸ್ತೆ, ಮಂತ್ರಾಲಯ ರಸ್ತೆ, ಆಶಾಪುರ್ ವೃತ್ತ, ಸಿಯಾ ತಾಲಾಬ್, ಪೂರ್ಣಿಮಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೀರು ರಸ್ತೆಯ ಮೇಲೆ ನಿಂತು ಸಂಚಾರಕ್ಕೆ ತೊಂದರೆ ಉಂಟಾಯಿತು. ನಗರದ ಸ್ಟೇಷನ್ ರಸ್ತೆಯಲ್ಲಿ
ಕಟ್ಟಡವೊಂದಕ್ಕೆ ಕಾಮಗಾರಿ ಹಿನ್ನೆಲೆ ನಿರ್ಮಾಣ ಮಾಡಲಾಗಿದ್ದ ಬಂಬೂ ಸಾರುವ ಭಾರಿ ಬಿರುಗಾಳಿಗೆ ನೆಲಕ್ಕುರುಳಿ ಗಂಟೆಗಟ್ಟಲೆ ಸಂಚಾರ ದಟ್ಟಣೆ ಉಂಟಾಯಿತು. ಒಂದು ಕಡೆ ಸಂಪೂರ್ಣವಾಗಿ ರಸ್ತೆ ಸಂಚಾರ ಬಂದ್ ಆಗಿ ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟಾಯಿತು. ಕೂಡಲೇ ಸ್ಥಳೀಯಸ್ಥರಿಂದ ರಸ್ತೆಗೆ ಬಿದ್ದಿದ್ದ ಬಂಬುಗಳನ್ನು ತೆರವುಗೊಳಿಸಲಾಯಿತು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನ ಉಗ್ರರಿಗೆ ಪ್ರತ್ಯುತ್ತರ ನೀಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಮೇ 17ರಂದು ರಾಷ್ಟ್ರ ರಕ್ಷಣಾ ಸಮಿತಿಯಿಂದ ನಗರದಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಸಂಚಾಲಕ ಶಿವಬಸಪ್ಪ ಮಾರಿಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಏಪ್ರಿಲ್ 26ರಂದು ಇಡೀ ದೇಶದ ಜನ ಬೆಚ್ಚಿ ಬೀಳುವಂತೆ ಪಾಕಿಸ್ತಾನದ ಉಗ್ರರು ಭಾರತೀಯ ಪ್ರವಾಸಿಗರನ್ನು ಬರ್ಬರವಾಗಿ ಹತ್ಯೆಗೈದಿದ್ದರು. ಆ ದಿನವು ಇಡೀ ದೇಶಕ್ಕೆ ಕರಾಳ ದಿನವಾಗಿದ್ದು, ನಂತರ ಉಗ್ರರ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ದೇಶದ ಸೈನ್ಯದಿಂದ ಐತಿಹಾಸಿಕ ಕಾರ್ಯಾಚರಣೆ ಆರಂಭವಾಗಿ ಸಿಂಧೂರ್ ಆಪರೇಷನ್ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಲಾಗಿತ್ತು. ದಾಳಿ ಮೂಲಕ ಪಾಕಿಸ್ತಾನ ದೇಶದ ಉಗ್ರರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು, ಈ ನಿಟ್ಟಿನಲ್ಲಿ ರಾಯಚೂರು ನಗರದಲ್ಲಿ ಮೇ 17ರ ಬೆಳಗ್ಗೆ 9 ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಂಬೇಡ್ಕರ್ ಸರ್ಕಲ್ ಅವರಿಂದ ತಿರಂಗ ಯಾತ್ರೆ ಪ್ರಾರಂಭ ಆಗಿ ಸುಭಾಷ್ ಚಂದ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ವರೆಗೆ ಸಿಟಿ ಟಾಕೀಸ್ವರೆಗೆ ಈ ಯಾತ್ರೆ ನಡೀತದೆ. ಈ ಯಾತ್ರೆಯಲ್ಲಿ ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು, ನಗರದ ಎಲ್ಲ ಸಮಾಜದ ಸಂಘ ಸಂಸ್ಥೆಗಳ ಪ್ರಮುಖರು, ಹಿರಿಯರು ಮತ್ತು ಮಾತೆಯರು ಕೂಡ ಭಾಗಿಯಾಗ್ತಾರೆ. ಸ್ನೇಹಿತರೆ, ಏಪ್ರಿಲ್ 27 ಈ ದೇಶಕ್ಕೆ ಅತ್ಯಂತ ಕರಾಳವಾಗಿರ್ತಕ್ಕಂಥದ್ದನ್ನು ತಮಗೆಲ್ಲ ಗೊತ್ತಿದೆ. 26 ಪ್ರವಾಸಿಗರ ಅಮಾಯಕರನ್ನು ನಿರ್ಭರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಉಗ್ರಗಾಮಿಗಳು ದೇಶವನ್ನು ಬೆಚ್ಚನೆ ಬೆಕ್ಕಸ ಬೆರಗಾಯಿಸಿದೆ. ಇದಕ್ಕೆ ಪ್ರತಿಕಾರ ತೆರಬೇಕು ಅಂತಕ್ಕಂಥದ್ದು ಇಡೀ ದೇಶದ ಒಂದು ಭಾವನೆ ಆಗಿತ್ತು, ಆಪೇಕ್ಷೆ ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಮೇ ತಿಂಗಳು 7 ಮತ್ತು 8ನೇ ತಾರೀಕಿಗೆ ನಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಸೈನಿಕ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ. ಈ ಸೈನಿಕ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಬಲೂಚಿಸ್ತಾನ್ ಪ್ರದೇಶದ 5 ಉಗ್ರಗಾಮಿ ಕೇಂದ್ರಗಳನ್ನು ಮತ್ತು ಪಾಕಿಸ್ತಾನದ ಹೃದಯ ಭಾಗದಲ್ಲಿರ್ತಕ್ಕಂಥ ಉಗ್ರಗಾಮಿ ಕೇಂದ್ರಗಳನ್ನು ಧ್ವಂಸ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಅದಲ್ಲದೆ ನಮ್ಮ S-14 ಮತ್ತು ಬ್ರಹ್ಮೋಸ್ ಮಿಸೈಲ್ಸ್ಗಳು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಸರ್ವನಾಶ ಮಾಡಿದ್ದಾರೆ. ಯಾತ್ರೆಯಲ್ಲಿ ನಗರದ ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದು, ಮಾಜಿ ಸೈನಿಕರು ಕೂಡ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಗರದ ಪ್ರತಿಯೊಬ್ಬರು ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ KS ರಾವ್, ರಮೇಶ್ ಕುಲಕರ್ಣಿ, ನಾಗೇಶ್, ಡಾಕ್ಟರ್ ಆನಂದ್ ಫಡ್ನವೀಸ್, ಕಿಶನ್ ಪ್ರಸಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಭೂಮಿ ಬೆಡ್ಡರ ಸಂಘದ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲು ಪೂರ್ವಭಾವಿ ಸಭೆಯನ್ನು ನಗರದ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಮೇ 18ರಂದು ಬೆಳಗ್ಗೆ 10 ಗಂಟೆಗೆ ಕರೆಯಲಾಗಿದ್ದು, ಸಮಾಜದ ಮುಖಂಡರು, ಹಿರಿಯರು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕಾಶಿನಾಥ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಸಂಘದ ಜಿಲ್ಲಾ ಘಟಕವು 2 ವರ್ಷಗಳ ಹಿಂದೆ ಅಧ್ಯಕ್ಷ ರಾಜೀನಾಮೆ ನೀಡಿದ್ದು, ಇದುವರೆಗೂ ಅಧ್ಯಕ್ಷರ ಆಯ್ಕೆ ಮಾಡಿಲ್ಲ. ಈ ಹಿಂದೆ ರಾಜೀನಾಮೆ ನೀಡಿದ ಅಧ್ಯಕ್ಷರು ಸಹ ಈ ಬಗ್ಗೆ ಎಚ್ಚೆತ್ತುಕೊಂಡು ಸಂಘಕ್ಕೆ ಬೇರೆಯವರ ನೇಮಕ ಮಾಡಲು ಮುಂದೆ ಬರುತ್ತಿಲ್ಲ. ಜೊತೆಗೆ ಅವರು ಸಹ ಬಾರದೇ ಇರುವುದರಿಂದ ಸಂಘದ ಚಟುವಟಿಕೆಗಳಿಗೆ ಅಡ್ಡಿಯುಂಟಾಗಿದೆ ಎಂದರು. ಅಧ್ಯಕ್ಷ ಆಯ್ಕೆ ಮಾಡಲು ಈ ಸಭೆ ಕರೆದರೂ ಸಹ ಅಧ್ಯಕ್ಷರು ಸ್ಪಂದಿಸಿಲ್ಲ. ಜೊತೆಗೆ ತಾಲೂಕುವಾರು ಅಧ್ಯಕ್ಷರು ಸದಸ್ಯರನ್ನು ನೇಮಕ ಮಾಡಿಲ್ಲ. ಯಾವುದೇ ಸಭೆಗಳಿಗೆ ಬಾರದೇ ಇರುವುದರಿಂದ ಸಂಘದ ಮುಖಂಡರುಗಳು ನಿರ್ಣಯಿಸಿ ಅಧ್ಯಕ್ಷರ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಸಭೆ ಸೇರಿ ದಿನಾಂಕ 18/5/2025 ಬೆಳಗ್ಗೆ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ ಮದರಳ್ಳಿ ರಸ್ತೆ ನಂದೀಶ್ವರ ಹತ್ತಿರ ಸಭೆಯನ್ನು ಕರೆಯಲಾಗಿದೆ. ನೂತನ ಅಧ್ಯಕ್ಷನನ್ನು ಮಾಡಲು
ಎಲ್ಲ ಸಮಾಜದ ಬಾಂಧವರು ಭಾನುವಾರ ದಿನ ತಾವೆಲ್ಲರೂ ಬಂದು ಸೇರಿಕೊಂಡು ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳಲಾಗಿದೆ. ಆದರೆ ಭಾಳ ವಿಜಯರಾಗಿದೆ. 2 ವರ್ಷದಿಂದ ಅಲ್ಲ 2 ವರ್ಷದಿಂದ ಬಾಡಿ ವಿಜಯರಾಗಿದೆ. ಎಲ್ಲ ಸದಸ್ಯರು ಹನುಮಂತ ಅಲ್ಲ ರಾಜೀನಾಮೆ ಕೊಟ್ಟಿಲ್ಲ ಅವರು. ಆದ್ಮೇಲೆ 9 ಮಂದಿ ಸದಸ್ಯರು ಆಗಲೇ 2 ವರ್ಷದಿಂದ ಇಲ್ಲಿಲ್ಲ, ಸಭೆಯಲ್ಲಿ ಇಲ್ಲ ಅವರು. ಈಗ 2 ವರ್ಷದಿಂದ ಯಾವ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ಹಾಗಾಗಿ ಸಭೆ ಏನಾದ ಪೂರ್ವ ಸಭೆ ಎಲ್ಲರೂ ಸಭೆ ಮುಖಂಡರು ಕರೆದ್ರು ಕೂಡ ಇವತ್ತಿನವರೆಗೂ ಸಭೆಗೆ ಸ್ಪಂದನೆ ಕೊಡೋಕೆ ತಯಾರಿಲ್ಲ ಅವರು. ನಾವೆಲ್ಲ ರೀತಿಯಿಂದ ಸದಸ್ಯರಿಗೆ ಕಾರ್ಯದರ್ಶಿಗಳು ಎಲ್ಲ ಸದಸ್ಯರುಗಳು ಎಲ್ಲ ಬಂದಿದ್ದಾರೆ. ಸಂಪೂರ್ಣವಾಗಿ ರಾಜೀನಾಮೆ ಕೊಟ್ಟು 2 ವರ್ಷಗಳು ಆದವು. 2 ವರ್ಷ ಆದ್ರೂ ಇವತ್ತಿನವರೆಗೂ ಮತ್ತೆ ಭಾಳ ವಿಶೇಷ ಮಾಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಬರಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಮುಖಂಡರು ಸೇರಿಕೊಂಡು, ಸಮಾಜದ ಮುಖಂಡರು ಸೇರಿಕೊಂಡು ಇವತ್ತಿನಿಂದಲೇ ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಅವರೆಲ್ಲರ ಸರಿ ಯಾವುದೇ ಕಾರಣಕ್ಕಾಗಿ ಬಾಡಿ ರಿಜಿಸ್ಟ್ರೇಷನ್ ಮಾಡಿಲ್ಲ, ಅವರು ವಿಜಯರಾಗಿದ್ದ ಬಾಡಿ ಅಂತ ಹೇಳಿದಕ್ಕೋಸ್ಕರ ನಾವೆಲ್ಲರೂ 9ರಿಂದ ಒಪ್ಪಿಕೊಂಡು ಹೊಸ ಅಧ್ಯಕ್ಷರನ್ನು ಭಾನುವಾರದಿಂದ ನೇಮಕ ಮಾಡಲು ಆದೇಶಿಸಿದ್ದೇವೆ. ಜಿಲ್ಲೆಯ ವಿವಿಧ ತಾಲೂಕುಗಳ ಅಧ್ಯಕ್ಷರು, ಸದಸ್ಯರು, ಹಿರಿಯ ಮುಖಂಡರು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಧ್ಯಕ್ಷ ಆಯ್ಕೆಗೆ ಭಾಗವಹಿಸಬೇಕು ಎಂದು ಹೇಳಿದರು. ಇನ್ನೊಂದು ವಿಷಯ ಏನಂತಂದ್ರೆ ಅವ್ರು ಅಧ್ಯಕ್ಷ ಮಾಡಿದ್ದೆ ನಾವು ಮಾಡಿದೀವಿ. ನಮ್ಮ ಕಾಲುಗಳೇ ಎತ್ತಾ ಇಲ್ಲ ಅವ್ರು. ಬೇರೋದು ಬಿಡ್ರಿ, ಇವಾಗ ನಮ್ಮ ಸಭಾಸದ ಎತ್ಬೇಕು, ನಾ ಆನ್ಸರ್ ಕೊಡ್ಬೇಕು. ಮಾತ್ರ ನಾವು ಮಾಡಂಗಿಲ್ಲ 3 ವರ್ಷ ಅಂತ ಹೇಳಿದ್ರು. 3 ವರ್ಷ ಮುಗ್ತದ ಇವಾಗ. ಇನ್ನು 2 ತಿಂಗಳಾಯ್ತು 3 ವರ್ಷಕ್ಕೆ. 2 ಮಂತ್ಸ್ ಆಯ್ತು ಸರ್. ಯಾರು ಇದರಿಂದ ರಿಸ್ಪಾಂಡ್ ಇಲ್ಲ. ಸಮಾಜದ ಏನೋ ಕಷ್ಟ ಕಾನೂನು ಆಗಿಲ್ಲ ಸರ್. ನಾವು ಮಾಡಿದ್ದೆ ನಾವು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಕೆ ತಿಮ್ಮಪ್ಪ, ಸತ್ಯಪ್ಪ, ನಾರಾಯಣ, ವೀರೇಶ, ಯಲ್ಲಪ್ಪ, ಉರುಕುಂದ, ನಾಗಪ್ಪ, ಭೀಮಣ್ಣ, ವೆಂಕಟೇಶ್, ನಾಗರಾಜ್ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದ ಹಿಂಭಾಗ ಹಾಗೂ ಸಾರ್ವಜನಿಕ ಉದ್ಯಾನವನದ ಪಕ್ಕದಲ್ಲಿರುವಂತಹ ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ದೇವಸ್ಥಾನ ಹಾಗೂ ಮಂಟಪದ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಲಾಗುತ್ತಿದ್ದು, ಶನಿ ಸಿಂಗಾಪುರದಿಂದ ಶಿಲಾಮೂರ್ತಿಯನ್ನು ಆಹ್ವಾನ ಮಾಡಿಕೊಂಡು ರಾಯಚೂರು ನಗರದ ಸರ್ವ ಸದ್ಭಕ್ತರಿಗೆ ಸಾಯಿಬಾಬಾ ದರ್ಶನದೊಂದಿಗೆ ಶನಿದೇವರ ದರ್ಶನ ಪಡೆದು ಕೃತಾರ್ಥರಾಗಲಿ ಎಂಬ ಉದ್ದೇಶದಿಂದ ಶನಿ ಭಗವಂತನ ಪ್ರತಿಷ್ಠಾಪನೆಯನ್ನು ಕೈಗೊಂಡಿದ್ದೇವೆ. ಸರ್ವ ಸದ್ಭಕ್ತರಿಗೂ ಶನಿ ದೇವರಿಗೆ ಎಣ್ಣೆ ಹರಿಯುವ ಸದಾವಕಾಶವನ್ನು ಮಾಡಿಕೊಡಲಾಗುವುದು. ಆದ ಕಾರಣ ಸರ್ವ ಸದ್ಭಕ್ತರು ದೇವಸ್ಥಾನ ಹಾಗೂ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನಾದಿ ತ್ರಿಕರಣ ಸೇವೆ ಸಲ್ಲಿಸಿ ಶ್ರೀ ಸಾಯಿಬಾಬಾ ಹಾಗೂ ಶ್ರೀ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಧರ್ಮದರ್ಶಿಗಳಾದ ಶ್ರೀ ಸಾಯಿ ಕಿರಣ್ ಆದೋನಿ ಇವರು ಕೋರಿದ್ದಾರೆ. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲ ಸಾಯಿ ಭಕ್ತಾದಿಗಳಿಗೆ. ನನ್ನ ಹೆಸರು ಸಾಯಿ ಕಿರಣ್ ಆದೋನಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗದಲ್ಲಿರುವಂಥ ಸಾಯಿ ಮಂದಿರ. ನಮ್ಮ ಸಾಯಿ ಮಂದಿರ ಆವರಣದಲ್ಲಿ ಶನಿದೇವರ ಮಂಟಪ ನಿರ್ಮಾಣಗೊಳ್ತಾ ಇದೆ. ಶನಿ ಶಿಂಗ್ನಾಪುರ್ನಿಂದ ಶನಿದೇವರ ಶಿಲಾ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮುಂದಿನ ದಿನಗಳಲ್ಲಿ ಆಗಲಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಭಕ್ತಾದಿಗಳು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಮೂಲಕ ನಮ್ಮ ರಾಯಚೂರಿನಲ್ಲಿ ಇದೇ ಪ್ರಥಮ ಶನಿದೇವರ ಮಂದಿರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಏಕೆಂದರೆ ಭಾಳಷ್ಟು ಜನ ಶನಿದೇವರ ಮಂದಿರ ನಿರ್ಮಾಣ ಮಾಡಬೇಕಂದ್ರೆ ಹಿಂದೇಟಾಗ್ತಾರೆ ಅಂತೇಳಿ ಕೇಳಿಬಂದಿದೆ. ಆದರೆ ನಾವು ಈ ಶನಿದೇವರ ಮಂದಿರ ಕಟ್ತಾ ಇದ್ದೀವಿ ಅಂದರೆ ನಾವು ಕಟ್ತಾ ಇಲ್ಲ, ಆ ಭಗವಂತನ ಶಿರಡಿ ಸಾಯಿಬಾಬಾನ ಅನುಗ್ರಹ. ಯಾಕೆಂದರೆ ಶಿರಡಿಗೆ ಹೋದರೆ ಶನಿದೇವರ ದರ್ಶನ, ನಮ್ಮ ರಾಯಚೂರಿನಲ್ಲಿ ಸಾಯಿ ಮಂದಿರಕ್ಕೆ ಬಂದರೆ ಶನಿದೇವರ ದರ್ಶನ ಆಗಬೇಕು, ನಮ್ಮ ಎಲ್ಲ ಭಕ್ತಾದಿಗಳಿಗೆ ಶನಿ ದೋಷ ನಿವಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಬಾಬಾರವರು ಈ ಒಂದು ಶನಿ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಭಕ್ತಾದಿಗಳು ಈ ಒಂದು ಮಂದಿರಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು ಹಾಗೂ ಈ ಒಂದು ಶನಿದೇವರಿಗೆ ಭಕ್ತಾದಿಗಳ ಕೈಯಿಂದಲೇ
ಎಣ್ಣೆ ಹಾಕುವ ಒಂದು ಸೇವೆಯನ್ನು ಕಲ್ಪಿಸಿಕೊಡಲಾಗುವುದು ಮುಂದಿನ ದಿನಗಳಲ್ಲಿ. ಇದೇ ತಿಂಗಳು ಉದ್ಘಾಟನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕಟ್ಟಡ ನಿರ್ಮಾಣ ಅತಿಶಯ ವೇಗದಲ್ಲಿ ಹೊಂಟಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಸಾಯಿರಾಮ್. ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ಪ್ರತಿಷ್ಠಾಪನಾ ಕಾರ್ಯ, ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ. ದೇಶದ ಗಡಿಭಾಗದಲ್ಲಿ ಪಾಕಿಸ್ತಾನದ ಷಡ್ಯಂತ್ರದಿಂದ ನಡೆಯುತ್ತಿರುವ ದಾಳಿಯಲ್ಲಿ ಗಾಯಗೊಂಡಿರುವ ಸೈನಿಕರಿಗಾಗಿ ಅವಶ್ಯವಿರುವ ರಕ್ತ ಪೂರೈಕೆಗಾಗಿ ಹಾಗೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ದಿಟ್ಟ ನಾಯಕತ್ವ ಹಾಗೂ ತ್ಯಾಗದ ಸ್ಮರಣಾರ್ಥ ಯುವ ಕಾಂಗ್ರೆಸ್ನಿಂದ ನಗರದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪಟೇಲ್ ರಸ್ತೆಯ ಶ್ರೀ ಅಮರೇಶ್ವರ ಆಸ್ಪತ್ರೆಯ 3ನೇ ಮಹಡಿಯ ರೋಟರಿ ಬ್ಲಡ್ ಬ್ಯಾಂಕಿನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಗಟ್ಟು, ರಾಜ್ಯ ಕಾರ್ಯಾಧ್ಯಕ್ಷ ಫೈಜಲ್ ಖಾನ್, ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಮೊಹಮ್ಮದ್ ಶೈಬಾಜ್, ಜಿಲ್ಲಾ ಉಪಾಧ್ಯಕ್ಷ ಬಿ ಮಧುಕುಮಾರ್, ಪ್ರವೀಣ್ ರೆಡ್ಡಿ ಗುಡ್ಲಿ, ಮೊಹಮ್ಮದ್ ಅಜೀಂ, ಮಾನವೆ ತಾಲೂಕ್ ಅಧ್ಯಕ್ಷ ಪ್ರವೀಣ್ ಗೌಡ, ದೇವಸೂಗೂರ್ ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಗೌಸ್, ದೇವದುರ್ಗ ತಾಲೂಕ್ ಅಧ್ಯಕ್ಷ ಲಿಂಗಣ್ಣ ನಾಯಕ್, ಮಾನ್ವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರೀತಮ ಕೊಡ್ಲಿ, ಎಂಡಿ ಆಸಿಫ್, ಎಂಡಿ ಜಾಹಿದ್, ರಾಬರ್ಟ್, ಕಿಶೋರ್ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಬಸವೇಶ್ವರ ವೃತ್ತದಿಂದ ಜೆಸ್ಕಾಂ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್, ಡಿಜಿಟಲ್ ಮೀಟರ್ ಅಳವಡಿಕೆಗೆ 10,000 ರೂಪಾಯಿ ಮುಂಗಡ ಹಣ ಪಾವತಿಸಲು ಶುಲ್ಕ ನಿಗದಿಪಡಿಸಿದ್ದು, ಇದರಿಂದ ರೈತರಿಗೆ ತೊಂದರೆಯಾಗಲಿದೆ. 10,000 ಡಿಪಾಸಿಟ್ ಕಟ್ಟಲು ರೈತರಿಂದ ಸಾಧ್ಯವಿಲ್ಲ. ಸರ್ಕಾರದ ತೆಗೆದುಕೊಂಡಿರುವ ನಿರ್ಧಾರ ಹಿಂಪಡೆಯಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ಹುನ್ನಾರ ನಡೆಸಿದ್ದು ಕೂಡಲೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ರೈತರಿಗೆ ವಿದ್ಯುತ್ ಪರಿಕರಗಳನ್ನು ಅಕ್ರಮ ಸಕ್ರಮ ಅಡಿಯಲ್ಲಿ ಈ ಹಿಂದೆ ನೀಡದಂತೆಯೇ ರೈತರಿಗೆ ಉಚಿತ ವಿದ್ಯುತ್ ಅನ್ನು ನೀಡಬೇಕು. ವಿದ್ಯುತ್ ಸಂಪರ್ಕಕ್ಕೆ ರೈತರ ಆಧಾರ ಜೋಡಣೆ ಮಾಡುವುದನ್ನು ನಿಲ್ಲಿಸಬೇಕು. ರೈತರ ಜಮೀನಿನಲ್ಲಿ 3 ರಿಂದ 4 ಬೋರ್ವೆಲ್ಗಳಿದ್ದು ಅಂತರ್ಜಲ ಕಡಿಮೆಯಾಗಿದೆ. ಇಂತಹ ಸಂದರ್ಭಗಳಲ್ಲಿಯೂ ಸಹ ಸರ್ಕಾರ ಆಧಾರ ಜೋಡಣೆ ಮಾಡುತ್ತಿರುವುದು ರೈತರನ್ನು ಸಂಕಷ್ಟಕ್ಕೀಡಾಗುವಂತೆ ಮಾಡುವ ಆಧಾರ ಜೋಡಣೆ ಕೈಬಿಡಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ವಿವಿಧ ಯೋಜನೆಯಡಿ ಟಿಸಿಗಳನ್ನು ಮಾತ್ರ ನೀಡುತ್ತಿದ್ದು, ವಿದ್ಯುತ್ ಕಂಬ ಮತ್ತು ವೈರ್ಗಳನ್ನು ರೈತರು ತಮ್ಮ ಸ್ವಂತ ಖರ್ಚಿನಿಂದ ಭರಿಸಲು ಸಾಧ್ಯವಿಲ್ಲ. ಸರ್ಕಾರವೇ ಉಚಿತವಾಗಿ ನೀಡಬೇಕು. ಜಮೀನಿನಲ್ಲಿ ಮನೆ ನಿರ್ಮಿಸಿಕೊಂಡು ವಾಸವಾಗಿರುವ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಹೈನುಗಾರಿಕೆ ಮಾಡುವಂತವರಿಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಸಮರ್ಪಕ ವಿದ್ಯುತ್ ಸರಬರಾಜು ಮಾಡಬೇಕು ಎಂದು ಆಗ್ರಹಿಸಿದರು.
ಬಣ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸ್ತವ ಮೇಟಿ ಬಣ ಜಿಲ್ಲಾ ರಾಯಚೂರು ವತಿಯಿಂದ ತಮ್ಮಲ್ಲಿ ವಿನಂತಿಸಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ದಿನಾಂಕ 15/5/2025 ಬೆಳಿಗ್ಗೆ 11 ಗಂಟೆ ಅಂದರೆ ಇವತ್ತು ಎಲ್ಲ ಅನಾನುಕೂಲ ಆಗಿ ರೈತರು ಸ್ವಲ್ಪ ಅಲ್ಲಿ ದೊಡ್ಡ ಲಿಂಗಸೂರು ಪಾಪ ಅವರೇ ಬಂದರು. ಇಲ್ಲಿನ ರೈತರೇ ಸ್ವಲ್ಪ ಯಾವ ಜಾತಿ ಬಸವೇಶ್ವರ ವೃತ್ತದಿಂದ ಜಸ್ಕಾಂ ಕಾರ್ಯಾಲಯದ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕಾರಣ ದಯಾಳುಗಳ ತಾವು ವಿದ್ಯುತ್ ಖಾಸಗೀಕರಣ ಮಾಡಬಾರದೆಂದು ಈ ಕೆಳಗೆ ಕಾಣಿಸಿದ ಅಂಶಗಳ ಒತ್ತಾಯಿಸುತ್ತೇವೆ. ಒತ್ತಾಯಗಳು ಒಂದನೇದು, ರಾಜ್ಯ ಸರ್ಕಾರ ರೈತ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್ ಡಿಜಿಟಲ್ ಮೀಟರ್ ಅಳವಡಿಸಲು 10,000 ರೂಪಾಯಿ ಡಿಪಾಸಿಟ್ ಶುಲ್ಕವನ್ನು ನಿಗದಿಪಡಿಸಿರುವುದನ್ನು ಹಿಂಪಡೆಯುವ ಬಗ್ಗೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು 11 ಕೆವಿ ಮತ್ತು 80 ಲೈನ್ಗಳಲ್ಲಿ ವಿದ್ಯುತ್ ಮಾರ್ಗದಲ್ಲಿ ಜಂಗಲ್ ಕಟಿಂಗ್ ಇರುವುದಿಲ್ಲ. ಗಾಳಿಯಿಂದ ವಿದ್ಯುತ್ ವೈರ್ ತಾಗಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಕೃಷಿ ಪಂಪ್ ಸೆಟ್ ಟಿಸಿ ಮೋಟಾರ್ ಕೇಬಲ್ಗಳನ್ನು ಸುಟ್ಟು ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗುತ್ತಿದೆ. ಕೂಡಲೇ ಜಂಗಲ್ ಕಟಿಂಗ್ ಮಾಡಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಧರ್ಮರೆಡ್ಡಿ, ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್ ಕಮಲಾಪುರ್, ಉಪಾಧ್ಯಕ್ಷ ಮಲ್ಲನಗೌಡ, ತಾಯಪ್ಪ ಕಮಲಾಪುರ್, ನರಸಿಂಹರೆಡ್ಡಿ ಗಾಣದಾಳ್ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮುರಹಪುರ ತಾಂಡದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಕೆಐಡಿಎಲ್ಗೆ ವಹಿಸಿದ್ದು ಕಾಮಗಾರಿ ಮಾಡದೆ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ದೂರು ನೀಡಿದರೂ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಡಿಸಿಗೆ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಎಚ್ಚೆತ್ತುಕೊಂಡು ಅನುದಾನ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಬೇಕು ಎಂದು ಮಾಜಿ ಮಂಡಲ ಪಂಚಾಯಿತಿ ಸದಸ್ಯ ಗಣೇಶ್ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಮಾನವಿ ತಾಲೂಕಿನ ಕಪಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುರಹಪುರ ತಾಂಡ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದೆ. 2014-15ನೇ ಸಾಲಿನಲ್ಲಿ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತರಿಂದ ಆರೋಗ್ಯ ಮತ್ತು ಶೈಕ್ಷಣಿಕ ಮೂಲ ಸೌಕರ್ಯ ಯೋಜನೆಯಡಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಕೆಆರ್ಐಡಿಎಲ್ಗೆ ವಹಿಸಿದ್ದು 10 ಲಕ್ಷ ರೂಪಾಯಿ ಅನುದಾನ ಮಂಜೂರು ಆಗಿದೆ. 5 ಲಕ್ಷ ಅನುದಾನ ಬಿಡುಗಡೆ ಮಾಡಿದೆ. ಕಾಮಗಾರಿ ಮಾಡಿದ್ದು ಅರ್ಧಕ್ಕೆ ನಿಂತಿದೆ. ಅದು ಸಹ ಕಳಪೆ ಕಾಮಗಾರಿ ಮಾಡಲಾಗಿದೆ. ಪೂರ್ಣಗೊಳ್ಳದೆ ಬಾಕಿ ಇದ್ದು ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ಜೋರಾಗಿ ಮಾತಾಡ್ರಿ. ಯಾವನ್ನ ಆಫೀಸ್ಗೆ ಹೋಗಿ ಕೇಳೋಕೆ ಹೋದ್ರೆ ಇನ್ನೇನು ಮಾಡೋದು ಆಗೋದಿಲ್ಲ. 10 ಸಾರಿ ಬಂದು ಮಾಡೋಕ್ಕಾಗೋದಿಲ್ಲ. ಯಾವ ಆಫೀಸ್ಗೆ ಊರು ಯಾವುದು ಸರ್? ಮುರಾರ್ಪುರ ತಾಂಡ ಒಂದು ಮುರಾರ್ಪುರ ತಾಂಡ ಮುರಾರ್ಪುರ ಹೌದು. ಈ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಕ್ಕೆ ಹೋದ್ರೆ ಅವನ್ನೆಲ್ಲ ದುಡ್ಡು ಕೂಡ ಸೈನ್ ಮಾಡ್ಕೊಂಡು ಗ್ರಾಮೀಣ ಕ್ಷೇತ್ರದ ರಾಯಚೂರು ಗ್ರಾಮೀಣ ಹೌದು 2015 ಯಾವ ಅಂಗನವಾಡಿ ಅಂದರೆ ಗ್ರಾಮ ಇದೀಗ ತಾಲೂಕು ಪಂಚಾಯತ್ ಅನುದಾನದ ಅಡಿಯಲ್ಲಿ ಮುರಹಾಪುರ ತಾಂಡದಲ್ಲಿ ಹೊಸದಾಗಿ ಅಂಗನವಾಡಿ ಕಟ್ಟಡ ಮಂಜೂರಾತಿಗೊಳಿಸಿ ಕಾಮಗಾರಿಯನ್ನು ಅಪೂರ್ಣಗೊಳಿಸಿದ್ದಾರೆ. ಒಂದೇ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ತಾಲೂಕು ಪಂಚಾಯಿತಿ ಮತ್ತು ತಾಂಡ ಅಭಿವೃದ್ಧಿ ನಿಗಮ, ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದವರು ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ ಈ ಬಗ್ಗೆ ಎಚ್ಚೆತ್ತುಕೊಂಡು ಸಂಪೂರ್ಣ ತನಿಖೆಗೆ ಆದೇಶಿಸಬೇಕು, ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದಲ್ಲಿ ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಭಾರೀ ಮಳೆ, ಮರ, ವಿದ್ಯುತ್ ಕಂಬ ನೆಲಕ್ಕುರುಳಿ ಸಂಚಾರಕ್ಕೆ ತೊಂದರೆ. ಮೇ 17ರಂದು ರಾಷ್ಟ್ರ ರಕ್ಷಣಾ ಸಮಿತಿಯಿಂದ ತಿರಂಗ ಯಾತ್ರೆ,
ಸರ್ವರು ಭಾಗವಹಿಸಲು ಶಿವಬಸಪ್ಪ ಮಾಲಿಪಾಟೀಲ್ ಮನವಿ. ಹದಿನೆಂಟರಂದು ಭೋವಿ ವಡ್ಡರ ಸಂಘದ ಜಿಲ್ಲಾಧ್ಯಕ್ಷರ ಆಯ್ಕೆ ಪೂರ್ವಭಾವಿ ಸಭೆ. ಯುವ ಕಾಂಗ್ರೆಸ್ನಿಂದ ರಕ್ತದಾನ ಶಿಬಿರ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಜೆಸ್ಕಾಂ ಎದುರು ರೈತ ಸಂಘದಿಂದ ಪ್ರತಿಭಟನೆ. ಅಂಗನವಾಡಿ ಕಟ್ಟಡ ಕಾಮಗಾರಿ ಅಪೂರ್ಣವಿದ್ದರೂ ಬಿಲ್ ಎತ್ತುವಳಿ, ತನಿಖೆಗೆ ಗಣೇಶ್ ಆಗ್ರಹ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.